ಮಾಘ ಪುರಾಣದ 18ನೆಯ ಅಧ್ಯಾಯ. ದೇವಮುನಿಯ ನಿರ್ಗಮನಾನಂತರ ಆ ದಂಪತಿಗಳು ಬಹಳ ದುಃಖಪಟ್ಟರು. ಬಾಲಭಾಸ್ಕರನಂತೆ ಬೆಳಗುತ್ತಿರುವ ತನ್ನ ಮಗನನ್ನು ತಾಯಿಯು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ದುಃಖಿಸುತ್ತಾ ಕಣ್ಣೀರನ್ನು ಸುರಿಸುತ್ತಿದ್ದಳು. ಈ ವ್ಯಥೆಯಿಂದ ಆಕೆಯು ಅನ್ನಾಹಾರಗಳನ್ನು ಬಿಟ್ಟು ಮಗನನ್ನು ಕುರಿತು ಚಿಂತಿಸುತ್ತಿದ್ದಳು. ನನ್ನ ಪತಿಯು ಅತ್ಯಂತ ಭಕ್ತಿಯಿಂದ ತಪವನ್ನಾಚರಿಸಿ ಈ ಮಗುವನ್ನು ಪಡೆದನು. ಈ ಪುತ್ರನು ದಿನದಿನಕ್ಕೆ ಬಾಲಸೂರ್ಯನಂತೆ ಅಭಿವೃದ್ಧಿಯನ್ನು ಪಡೆದನು. ಇವನನ್ನು ನಾವು ಹೇಗೆ ತಾನೇ ಮರೆಯುವೆವು ಎಂದು ಯೋಚಿಸುತ್ತಿದ್ದಳು. ಸ್ವಲ್ಪ ಕಾಲದಲ್ಲಿಯೇ ಅವನಿಗೆ 12 ವರ್ಷಗಳು ಸಮೀಪಿಸಲು ವಿಪ್ರನು ನಾರದ ಮಹರ್ಷಿಯ ಮಾತುಗಳನ್ನು ಸ್ಮರಿಸಿಕೊಂಡು ಒಳಗೊಳಗೆ ವ್ಯಥೆಪಡುತ್ತಿದ್ದನು. ಇದನ್ನು ನೋಡಿದ ಆತನ ಪತ್ನಿಯು, ಸ್ವಾಮಿ, ನಾನು ಪುತ್ರಶೋಕವನ್ನು ಸಹಿಸಲಾರೆನು. ನನಗೆ ಆಜ್ಞೆಯನ್ನು ಕೊಡಿ. ನೀರಿನಲ್ಲಿ ಮುಳುಗಿ ಈಗಲೇ ಪ್ರಾಣವನ್ನು ಬಿಡುವೆನು ಎಂದು ಪ್ರಲಾಪಿಸಿದಳು. ಹೆಂಡತಿಯ ಶೋಕವನ್ನು ನಿವಾರಿಸಲು ಆ ಭೂಸುರನು ಅವಳಿಗೆ ಜ್ಞಾನ ಬೋಧನೆಯನ್ನು ಮಾಡಲು ಇಚ್ಛಿಸಿದನು. ಪುತ್ರಶೋಕವು ಇಬ್ಬರಿಗೂ ಸಮಾನವೇ. ಆದರೂ ಹೊತ್ತು ಹೆತ್ತು ಸಾಕಿದ ಹೆಂಗಸಿಗೆ ಅದರ ಪ್ರಮಾಣ ಅಧಿಕವಾಗಿರುವುದು. ಅವರು ಇದನ್ನು ಮರೆಯಬೇಕಾದರೆ ಜ್ಞಾನೋದಯದಿಂದಲೇ ಸಾಧ್ಯ ಎಂದು ಜ್ಞಾನ ಬೋಧನೆಯನ್ನು ಮಾಡಲು ಆರಂಭಿಸಿದನು. ಭೂಸುರನು ತನ್ನ ಪತ್ನಿಯೊಂದಿಗೆ ಹೀಗೆಂದನು, ಶರೀರವನ್ನು ಕೃಶ ಮಾಡುವ ಈ ವ್ಯಥೆಯನ್ನು ಬಿಡು. ನೀನು ಹೀಗೆ ಚಿಂತಿಸಲು ಕಾರಣವಿಲ್ಲ. ಕೆಲವರಿಗೆ ದೀರ್ಘಾಯಸ್ಸು ಮತ್ತು ಕೆಲವರಿಗೆ ಅಲ್ಪಾಯಸ್ಸು ಇರುತ್ತದೆ. ನಿನ್ನ ಮಗನಿಗೆ 12 ವರ್ಷಗಳು ಮಾತ್ರ ಆಯಸ್ಸು ಇರುವುದೆಂದು ನೀನು ಚಿಂತೆ ಪಡಬೇಡ. ಹುಟ್ಟಿದವನಿಗೆ ಮರಣವು ತಪ್ಪದು. ಎಂತಹ ಮಹಾಪುರುಷನಾದರೂ ಸಾಯಲೇಬೇಕಲ್ಲವೇ? ನಿನಗೂ ಮರಣವು ಕಾದಿದೆಯಲ್ಲವೇ? ಸತ್ತವನು ಮತ್ತೆ ಹುಟ್ಟುವನು. ವಿದ್ವಾಂಸನಾದವನು ವಿಧಿವಶದಿಂದ ಉಂಟಾಗುವ ಸುಖ ದುಃಖಗಳಿಗೆ ವ್ಯಥೆ ಪಡುವುದಿಲ್ಲ. ಆದ್ದರಿಂದ ನೀನು ಇದಕ್ಕಾಗಿ ಚಿಂತಿಸಬೇಡ. ಪರಮಾರ್ಥ ವಿಚಾರವನ್ನು ಮಾಡು. ನೀನು ಯೋಚಿಸುವುದು ಯಾರಿಗಾಗಿ? ಶರೀರಕ್ಕಾಗಿ ಅಥವಾ ಆತ್ಮಕ್ಕಾಗಿಯೋ? ಶರೀರವು ಪಂಚಭೂತಗಳಿಂದ ಆದದ್ದು, ಆದ್ದರಿಂದ ನಾಶವಾಗುವುದು ಸ್ವಾಭಾವಿಕ. ಇನ್ನು ಆತ್ಮಕ್ಕಾಗಿ ಚಿಂತಿಸುವೆಯಾ? ಆತ್ಮವು ಅವಿನಾಶಿ, ಆದ್ದರಿಂದ ವ್ಯರ್ಥವಾಗಿ ಚಿಂತಿಸಬೇಡ. ಈ ಶರೀರವು ಸ್ತ್ರೀ ಪುರುಷರ ಸಂಯೋಗದಿಂದ ಶುಕ್ಲ ಶೋಣಿತಗಳ ಬೆರೆಯುವಿಕೆಯಿಂದ ಹುಟ್ಟುವುದು. ಪಂಚಭೂತಗಳಿಂದ ಆಗುವ ಶೋಕಹೇತುವಾದ ಮಲ ಮೂತ್ರ ಪುರುಷ ಮಾಂಸಾದಿಗಳ ನಿಲಯವಾದ ಈ ಶರೀರವನ್ನು ಪ್ರೀತಿಸುವುದು ಸರ್ವಥಾ ಸರಿಯಲ್ಲ. ಅನಿತ್ಯವಾದ ಈ ಶರೀರಕ್ಕೆ ಆಸೆಯಿಂದ ಅನೇಕ ದುಃಖಗಳು ಪ್ರಾಪ್ತವಾಗುವವು. ಆದ್ದರಿಂದ ಸುಖಾಪೇಕ್ಷೆ ಇರುವುದಾದರೆ ನೀನು ಈ ಶರೀರದ ಮೇಲಿನ ಮೋಹವನ್ನು ಬಿಡು. ನಿನಗೆ ಈ ಶರೀರದ ಮೇಲಿನ ಪ್ರೇಮವೇ ಚಿಂತೆಗೆ ಕಾರಣ. ಆದ್ದರಿಂದ ಪ್ರೇಮವನ್ನು ಬಿಡು. ಆತ್ಮಜ್ಞಾನದಿಂದ ನಿನ್ನ ಶೋಕವು ದೂರವಾಗುವುದು. ಈ ದೇಹವು ಆತ್ಮವಲ್ಲ, ನೇತ್ರವೂ ಆತ್ಮವಲ್ಲ, ಏಕೆಂದರೆ ಕಣ್ಣು ನೋಟಕ್ಕೆ ಸಾಧನವಾಗಿದೆ. ಆದ್ದರಿಂದ ಸಾಧನವು ಆತ್ಮವಲ್ಲ. ಅದೇ ರೀತಿಯಲ್ಲಿ ಸಮಸ್ತ ಇಂದ್ರಿಯಗಳು ಆತ್ಮವೆನಿಸಿಕೊಳ್ಳಲಾರವು. ಮನಸ್ಸು ಆತ್ಮವಲ್ಲ, ಪ್ರಾಣವೂ ಕೂಡ ಆತ್ಮವಲ್ಲ, ಏಕೆಂದರೆ ಸುಷುಪ್ತಿಯಲ್ಲಿ ಅದು ಚೇತನವಿಲ್ಲದೆ ಇರುತ್ತದೆ. ಅಹಂಕಾರವು ಆತ್ಮವಲ್ಲ. ಆತ್ಮವು ಪ್ರಕೃತಿಗೆ ಅತೀತವಾಗಿಯೂ ನಿತ್ಯ ತೃಪ್ತಿಯನ್ನು ಪಡೆದು ಸದಾನಂದವನ್ನು ಹೊಂದಿ ಇರುತ್ತದೆ. ಆದ್ದರಿಂದ ಆತ್ಮನಿಗೆ ಶರೀರದೊಂದಿಗೆ ಸಂಬಂಧವಿಲ್ಲ. ನೀನು ಮಮಕಾರವನ್ನು ಹೊಂದಿ ವಿಚಾರಿಸುವ ಈ ಶರೀರವು ಆತ್ಮನಿಗಿಂತ ಬೇರೆಯಾಗಿರುತ್ತದೆ. ದೇಹಕ್ಕೆ ಮಾತ್ರವೇ ಮರಣವು ಪ್ರಾಪ್ತವಾಗುತ್ತದೆ. ಆತ್ಮವು ಅವಿನಾಶಿ, ಆದ್ದರಿಂದ ನೀನು ವಿಚಾರಿಸಬೇಡ. ಕ್ಷಣಕಾಲದಲ್ಲಿ ನಾಶವಾಗುವ ಈ ಶರೀರವನ್ನು ಕುರಿತು ಚಿಂತಿಸಬೇಡ. ಆತ್ಮವೇ ಶಾಶ್ವತವೆಂದು ತಿಳಿದು ಸಮಾಧಾನವನ್ನು ಹೊಂದು. ವಿದ್ವಾಂಸನು ವಿವಾಹಿತರಾದರೂ ಕೂಡ ಈ ಸಂಸಾರವು ಅನಿತ್ಯವೆಂದು ತಿಳಿದು
ವೈರಾಗ್ಯವನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸುವರು ಗೃಹಸ್ಥರು. ಸಂತಾನವನ್ನು ಪಡೆದ ನಂತರ ಕ್ರಮವಾಗಿ ಸನ್ಯಾಸಿಗಳಾಗುವರು. ಕುರುಡರನ್ನು ಹಿಂಬಾಲಿಸುವ ಕಣ್ಣು ಕಾಣದವರು ದಾರಿಯನ್ನು ಕಾಣದೆ ಚಿಂತಿಸುವಂತೆ ಅಜ್ಞಾನಿಗಳು ಪ್ರಪಂಚದ ಮೋಹಕ್ಕಾಗಿ ಸಂಸಾರದಲ್ಲಿ ಸಿಲುಕಿ ಒದ್ದಾಡುತ್ತಿರುವರು. ಇಂತಹ ಸಂಸಾರ ಲಂಪಟರಾದವರು 100 ಕೋಟಿ ಜನ್ಮಗಳನ್ನೆತ್ತಿದರೂ ರಾಗಾಂಧವಾಗಿ ಸಂಸಾರ ತಮೋವೃತ್ತರಾಗಿ ಇರುವರು. ಇದನ್ನು ನಾಶ ಮಾಡುವ ಜ್ಞಾನವನ್ನು ಹೊಂದಲಾರರು. ಮಾಯೆಯು ಇರುವವರೆಗೆ ಸಂಸಾರವೂ ಇರುವುದು. ಅದು ನಶಿಸಿದ ಕೂಡಲೇ ಮೋಕ್ಷವು ಲಭಿಸುವುದು. ಚಂಚಲವಾದ ಈ ಶರೀರವು ನಾಶ ಹೊಂದುವುದೆಂದು ತಿಳಿ. ಮೋಕ್ಷವನ್ನು ಪಡೆಯಲು ಅನುಕೂಲವಾದ ಶರೀರವನ್ನು ಹೊಂದಿ ಅದನ್ನು ಪಡೆಯುವುದಕ್ಕಾಗಿ ಪ್ರಯತ್ನಿಸುವುದನ್ನು ಬಿಟ್ಟು ಅಜ್ಞಾನದಿಂದ ವ್ಯರ್ಥವಾಗಿ ಏಕೆ ಚಿಂತಿಸುವೆ? ನೀನು ನನ್ನ ಮಾತನ್ನು ಕೇಳುವುದಾದರೆ ನಿನಗೆ ತತ್ವ ವಿಚಾರವನ್ನು ಹೇಳುವೆನು, ಕೇಳು ಎಂದನು. ಪರಮ ಪವಿತ್ರರಾದ ಚರಿತಳಾದ ಓ ಸಾಧ್ವಿಮಣಿ, ಆತ್ಮವಲ್ಲದ ಶರೀರದ ಮೇಲಿನ ಅಭಿಮಾನವನ್ನು ತ್ಯಜಿಸು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚ ವಿಷಯಗಳನ್ನು ಸ್ಮರಿಸುವುದರಿಂದ ವಿಷಯ ವಾಂಛೆಯು ಉಂಟಾಗುವುದು. ಅದರಿಂದ ಕಾಮವು ಹುಟ್ಟುವುದು. ಕಾಮದಿಂದ ಕ್ರೋಧವು, ಕ್ರೋಧದಿಂದ ಮೋಹವು, ಮೋಹದಿಂದ ಬುದ್ಧಿನಾಶವು, ಬುದ್ಧಿನಾಶದಿಂದ ಸರ್ವನಾಶವು ಉಂಟಾಗುವವು. ಆದುದರಿಂದ ವಿಷಯ ವಾಂಛೆಗಳನ್ನು ಮೊದಲು ಬಿಡಬೇಕು, ಇಂದ್ರಿಯಗಳನ್ನು ಜಯಿಸಬೇಕು. ಹಾಗಿಲ್ಲದಿದ್ದರೆ ಈ ಸಂಸಾರವನ್ನೇ ಬಿಡುವುದು ಒಳ್ಳೆಯದು. ಯೋಗ ಮಾರ್ಗವನ್ನು ಅವಲಂಬಿಸಿ ಆತ್ಮಜ್ಞಾನವನ್ನು ಪಡೆಯಬೇಕು. ಈ ಶರೀರದ ಮೇಲಿನ ಮಮಕಾರವನ್ನು ಮೊದಲು ಬಿಡಬೇಕು. ಪುತ್ರನ ಮರಣಕ್ಕಾಗಿ ನೀನು ದುಃಖ ಪಡುತ್ತಿರುವೆ, ಹಾಗೆ ಭಯಪಡಬೇಡ. ಶ್ರೀಹರಿಯನ್ನು ಪೂಜಿಸಿ ಪುತ್ರನ ಮರಣವನ್ನು ಪರಿಹರಿಸುತ್ತೇನೆ ಎಂದು ಹೇಳಿ ಕೂಡಲೇ ಗಂಗಾ ನದಿಯ ದಡಕ್ಕೆ ಹೋಗಿ ಸೂರ್ಯಮಂಡಲ ಮಧ್ಯವರ್ತಿಯಾದ ಮಾಧವನನ್ನು ಆವಾಹನ ಮಾಡಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಲು ಆರಂಭಿಸಿದನು. ಭಕ್ತವತ್ಸಲನಾದ ರಮಾರಮಣನು ಸಂತೋಷದಿಂದ ಆ ಭೂಸುರನಿಗೆ ಪ್ರತ್ಯಕ್ಷನಾದನು. ಆ ವಿಪ್ರನು ಅತ್ಯಂತ ಭಕ್ತಿಯಿಂದ ಶ್ರೀ ಮಹಾವಿಷ್ಣುವಿಗೆ ನಮಸ್ಕಾರ ಮಾಡಿದನು. ಆಗ ಶ್ರೀಮನ್ನಾರಾಯಣನು ಹೀಗೆಂದು ಹೇಳಿದನು. ಮಾಘ ಪುರಾಣದ 18ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.